ನನ್ ಸಿದ್ಧಾರ್ಥನೇ. ನಾನು ಅದನ್ನೇ ಹೇಳ್ತಿರೋದು ಮೇಡಮ್. ನಿಮ್ ಸಿದ್ಧಾರ್ಥನೇ ಆಗಿರ್ಲಿ ಅಂತ. ಅಂದ್ರೆ ಅದೇ ನಾನು ಹೇಳಿಲ್ವೇ, ಆ ಒನಕುವಯ್ಯರ ಶೀಲ ಅವನ್ ತಲೆ ಕೆಡ್ಸಿ ಜೊತೆಗೆ ಹಾಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾಳೆ. ನಿಮ್ ಕಣ್ ತಪ್ಸಿ ಅವರಿಬ್ರು ಚಕ್ಕಂದ ಆಡಿದ್ದನ್ನ ನಾನು ಎಷ್ಟೋ ಸಾರಿ ನೋಡಿದೀನಿ. ನಿಮ್ಗೆ ಮೋಸ ಆಗ್ಬಾರ್ದಲ್ವಾ ಪಾಪ. ಇದೇ ನೀವು ನಂಬುದ್ರೆ ನಂಬಿ, ಇಲ್ಲ ಬಿಟ್ರೆ ಬಿಡಿ. ಏನ್ರಿ ನಿಮ್ಗಿನ್ನೇನ್ ಬೇರೆ ಕೆಲ್ಸ ಇಲ್ವಾ? ಮತ್ತೊಬ್ರ ಜೀವನದಲ್ಲಿ ಹುಳಿ ಹಿಂದೋದೇನಾ ನಿಮ್ ಕೆಲ್ಸ? ನೀವೆಷ್ಟೇ ನನ್ ತಲೆ ಕೆಡ್ಸಿದ್ರು ನಾನ್ ನಂಬೋಲ್ಲ. ನೋಡಿ, ನನ್ ಮಾತನ್ನ ನಂಬಿ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ. ನಾನು ಮೋಸಗಾರನೇ ಆಗಿರ್ಬೋದು, ಹಾಗೇನೆ ಸುಳ್ಗಾರನು ಅಂತ ಇಟ್ಕೊಳ್ಳಿ. ಸಿದ್ಧಾರ್ಥ್ ಕೋಪನ ನಿಮ್ ಕಣ್ಣಂತೂ ನಿಮ್ಗೆ ಮೋಸ ಮಾಡಲ್ಲ ತಾನೆ? ಅವನೇ ತಾನೇ ನಿಮ್ ಸಿದ್ಧಾರ್ಥ್. ಸಿದ್ಧಾರ್ಥ್, ನೀವಿಂಥವ್ರು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಮೋಸ ಹೋಗ್ಬಿಟ್ಟೆ. ಗೌರಿ, ಏನ್ ಹೇಳ್ತಿದ್ಯಾ? ಹೇಳೋದಕ್ಕೆ ಇನ್ನೇನ್ ಉಳಿದಿದೆ? ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ? ಗೌರಿ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತಾರೆ. ನನ್ನ ಮಾತು ಕೇಳು ಗೌರಿ. ಇದುವರೆಗೂ ನಿಮ್ ಮಾತು ಕೇಳ್ತಾ ಬಂದಿದ್ದಕ್ಕೆ ತಾನೆ ಈ ಅಸಹ್ಯವಾಗಿರೋ ಸ್ಥಿತಿ ನೋಡಕ್ ಬಂದಿರೋದು. ಇನ್ಯಾವತ್ತೂ ನಿಮ್ ಮಾತು ಕೇಳಲ್ಲ. ದಯವಿಟ್ಟು ನನ್ನನ್ನು ಮರ್ತ್ಬೇಡಿ. ಗೌರಿ, ಮಾಮ ಯಾವಾಗ ಬಂದೆ? ನನ್ನನ್ನು ಯಾವ ಬಂದೆ ಅಂತ ಕೇಳೋದಕ್ಕೆ ನಿನಗಾದ್ರೂ ಮನಸ್ಸು ಬಂತಲ್ಲ. ನನ್ನನ್ನು ನೀನಾದ್ರೂ ಅರ್ಥ ಮಾಡ್ಕೊಂಡಿಲ್ಲ, ಅಷ್ಟು ಸಾಕ್ಬಿಡು. ಏ ಭಾಗ್ಯ, ಅವ್ರ ಹತ್ರನೇ ಮಾತು ನಿಂಗೆ. ಬಾರೆ ಒಳಗೆ. ಏ ಹೋಗಿ, ಒಮ್ಮೆ ಮಾತಾಡು ಅಂತ್ಯಾ, ಒಮ್ಮೆ ಎದ್ಬಾರೆ ಅಂತ್ಯಾ. ಹಾಗೇನಮ್ಮ, ಬೇಕು ಅಂದಾಗ ಬಾ ಅನ್ನೋದು, ಬೇಡ ಅಂದಾಗ ದಡ ಅಂತ ಬಾಗಿಲು ಹಾಕೋದು. ಅರ್ಥ ಆಯ್ತಲ್ಲ? ಮತ್ಯಾಕ್ ಕೂತಿದ್ದಾರೆ ಅಂತ ಕೇಳಿ ಭಾಗ್ಯ. ತಪ್ಪು ಒಪ್ಪು ಅಂತ ತಿಳಿದೇ ಮಾತಾಡೋದು ಸರಿಯಲ್ಲ ಅಂತ ಹೇಳಮ್ಮ. ಯಾವ್ದು ತಪ್ಪು ಯಾವ್ದು ಒಪ್ಪು ಅಂತ ತಿಳಿದೇ ಇರೋ ಅವಿವೇಕಿ ನಾನಲ್ಲ. ಗೌರಿ, ಅದ್ಯಾಕೆ ಮಾತಿಗೂ ಕಿಡಿಕಾರ್ತೀಯ? ಸತ್ಯ ಯಾವಾಗ್ಲೂ ಕಿಡಿಯಾಗೆ ಇರುತ್ತೆ. ಯಾವ್ದು ಸತ್ಯ? ನೀನ್ ಹೇಳ್ತಾ ಇರೋದಾ ಇಲ್ಲ ನಡೆದಿದ್ದ? ಬೇರೆಯವ್ರ ಮಾತಿಗೆ ಕಿವಿಗೊಟ್ಟು ಬೇರೆಯವ್ರು ಹೇಳ್ತಾ ಇರೋದೇ ಸತ್ಯ ಅಂತ ವಾದಿಸ್ತಾ ಇರೋ ನಿನ್ಗೆ ನಾನು ಏನೇ ಹೇಳಿದ್ರು ಸರಿ ಕಾಣಲ್ಲ. ನನ್ನ ಮೇಲೆ ಅಪನಂಬಿಕೆ ಇರೋ ಜಾಗದಲ್ಲಿ ನಾನಿರಲ್ಲ. ಯಾವಾಗ ನಿನ್ನ ಸಿದ್ಧಾರ್ಥ ನಿರಪರಾಧಿ ಅಂತ ನಿನಗನ್ಸುತ್ತೋ ಅಲ್ಲಿವರೆಗೂ ನಾನು ಕಾಯ್ತಾನೆ ಇರ್ತೀನಿ. ಇವಳೇ ನನ್ನ ಆಶಾ. ನನ್ನ ಆಶಾ ಸತ್ತಿಲ್ಲ, ನನ್ನ ಆಶಾ ಬದುಕಿದ್ದಾಳೆ. ಥ್ಯಾಂಕ್ಸ್ ಗಾಡ್. ನನ್ನ ಆಶಾ ಸಿಕ್ಬಿಟ್ಲು, ನನ್ನ ಆಶಾ ಸಿಕ್ಬಿಟ್ಲು. ಆಶಾ, ಗೌರಿ, ನೀನೇ ನನ್ನ ಆಶಾ ಅಂತ ಗೊತ್ತಾಯ್ತು. ಐ ಲವ್ ಯು ಆಶಾ. ನಿನಗಾಗಿ ನಾನು ಹುಚ್ಚನಾಗಿದ್ದೆ. ನಿನ್ನ ನೆನೆಸ್ಕೊಳ್ದೇ ಇರೋ
ಒಂದು ದಿನಾನೂ ಇಲ್ಲ ಆಶಾ. ನಮ್ ಸಂಸಾರನ ಸರ್ವನಾಶ ಮಾಡ್ದವನು ನೀನು. ನನ್ನನ್ನು ಹೆಸರಿಡ್ದು ಕರೆಯೋ ಯೋಗ್ಯತೆ ನಿನಗೆಲ್ಲೋ ಇದೆ. ಐ ವಿಲ್ ಕಿಲ್ ಯು. ನಾನ್ ಮಾಡಿರೋ ಪಾಪನ ಕಳ್ಕೊಳಕ್ಕಿರೋದು ಇದೊಂದೇ ದಾರಿ. ಕಿಲ್. ಎಷ್ಟೊಂದು ಹುಡುಗಿರ್ನ ಹಾಳು ಮಾಡು ನೀನ್ ಸಾಯ್ಲೇಬೇಕು. ನಿನ್ನ ಮೋಸ್ಲೆ ಕಣ್ಣೀರ್ಗೆಲ್ಲ ನಾನ್ ಕರ್ಗಲ್ಲ. ಇವತ್ತು ಏನೇ ಆಗ್ಲಿ ನಾನು ನಿನ್ನ ಮುಗಿಸ್ತೀನಿ. ಐ ವಿಲ್ ಕಿಲ್ ಯು. ನೀನ್ ನನ್ ಸಾಯಿಸೋದಕ್ಕೆ ನಾನು ಬದುಕೇ ಇಲ್ಲ ಆಶಾ. ಎಷ್ಟೊಂದು ಹೀನ ಹೃದಯ ನಿನಗೆ. ನಮ್ಮ ಮನೆ ತನಕ ಬೆಂಕಿ ಹಚ್ಚಿ ನಮ್ಮಪ್ಪನ ಕೊಂದ ಪಾಪಿ ನೀನು. ನಿನ್ನ ಖಂಡಿತ ಕ್ಷಮಿಸಲ್ಲ. ಆಶಾ, ನಿನ್ನ ಮನಸ್ಸಿಗಾಗಿರೋ ಗಾಯ ನನಗೆ ಗೊತ್ತು ಆಶಾ. ನಿನ್ ಪಾಪದ ಪಿಂಡನ ಹೊತ್ತ ಆಶಾ ಜೀವನದಲ್ಲಿ ನೀನಾಡಿದ ನಾಟಕ ಮಾಡಿದ ಮೋಸನ ಸಹಿಸ್ಕೊಳಕ್ ಸಾಧ್ಯನಾ? ನಿನ್ನ ಪಾಪಕ್ಕೆ ಶಿಕ್ಷೆ ಆಗ್ಬೇಕು. ಆಶಾ, ಇದ್ರಲ್ಲಿ ನಂದೇನೂ ತಪ್ಪಿಲ್ಲ. ಇಷ್ಟೆಲ್ಲ ಮಾಡಿದ್ದೆ ನಮ್ ತಂದೆ ಆಶಾ. ನಿಮ್ ತಂದೆ ಮುಂದೆ ನಿಮ್ ವಿಷಯ ಹೇಳಿ ನೀನೇ ಮುಂದೆ ನಿಂತಿದ್ರೆ ಇಷ್ಟೆಲ್ಲ ಆಗ್ತಿತ್ತ? ನೀನ್ ಅವಳನ್ನ ಹಾಳು ಮಾಡಿ ಮುಗಿಸಿದ ಮೇಲೆ ಅವಳ ನೆನಪು ನಿನಗೆಲ್ಲಿಂದ ಬರ್ಬೇಕು? ನಿಮ್ ತಂದೆ ಒಪ್ಸೋ ಧೈರ್ಯ ನಿನಗಿಲ್ಲ ಅಂದ್ರೆ ಪ್ರೀತಿ ಯಾಕ್ಬೇಕು? ನೋ, ಐ ಆಮ್ ಸಾರಿ ಆಶಾ. ಪ್ಲೀಸ್ ಬಿಲೀವ್ ಮೀ. ಅದೇನೋ ನಡೆದೋಯ್ತು. ಇನ್ನು ಮುಂದೆ ಇನ್ಯಾವ ಹೆಣ್ಮಕ್ಳಿಗೂ ಈ ಸ್ಥಿತಿ ಬರಬಾರ್ದು. ನಿನ್ನಂತ ಪಾಪಿಗಳು ಬದುಕಿರೋವರೆಗೂ ನಮ್ಮಂತವ್ರು ಆಸರೆ ಇಲ್ಲದೆ, ಹೇಳೋರು ಕೇಳೋರು ಇಲ್ಲದೆ ಬೀದಿಲಿ ಬಿದ್ದು ಬದುಕೋಕ್ಕೂ ಆಗದೆ ಸಾಯೋಕ್ಕೂ ಆಗದೆ ಸುಳ್ಳು. ಎಂತ ಕೆಲಸ ಮಾಡ್ಬಿಟ್ಟಿದ್ದಾರೆ ನೋಡು. ನಾನು ತಪ್ಪು ಮಾಡಿಲ್ಲ ಆಶಾ. ನಾನು ನಿರಪರಾಧಿ. ಪ್ಲೀಸ್ ಬಿಲೀವ್ ಮೀ. ಪ್ಲೀಸ್ ಬಿಲೀವ್ ಮೀ. ಪ್ಲೀಸ್ ಬಿಲೀವ್ ಮೀ. ಯಾಕೋ ಕನ್ವರ್ಸ್ತಾ ಇದೀಯಾ? ನಿನ್ನ ಆಶಾ ಆವಾಗಲೇ ಸತ್ತೋದ್ಲು ಕಣೋ. ನೀನ್ ಸುಳ್ಳು ಹೇಳ್ತಿದ್ದೆ ಉಮೇಶ್. ನಿನ್ನ ಆಶಾ ಆವಾಗಲೇ ಸತ್ತೋದ್ಲು ಕಣೋ. ನೋ, ಗೆಟ್ ಔಟ್. ಔಟ್. ಇನ್ಯಾವ ಹೆಣ್ಮಕ್ಳಿಗೂ ಈ ಸ್ಥಿತಿ ಬರಬಾರ್ದು. ನಿನ್ನಂತ ಪಾಪಿಗಳು ಬದುಕಿರೋವರೆಗೂ ನಮ್ಮಂತವ್ರು ಆಸರೆ ಇಲ್ಲದೆ ಸುಳ್ಳೇರಾಗೋದು. ಅಕ್ಷಯ್, ನಾನ್ ತಪ್ಪು ಮಾಡ್ಬಿಟ್ಟೆ. ನೀವ್ ನಿರಪರಾಧಿ ಅಂತ ಗೊತ್ತಿಲ್ದೆ ದುಡುಕ್ಬಿಟ್ಟೆ. ಪರವಾಗಿಲ್ಲ ಆಶಾ. ನಿನ್ನ ಕೈಯಾರೆ ನನ್ನ ಪ್ರಾಣ ಹೋದ್ರು ನಾನು ಸಂತೋಷಕ್ಕೆ ಸಾಯಕ್ಕೆ ಸಿದ್ಧವಾಗಿದ್ದೀನಿ. ನಾನು ಆಶಾ ಅಲ್ಲ ಅಕ್ಷಯ್, ಗೌರಿ. ನಾನು ಆಶೆ ಇದ್ರು ಅವಳಿ ಜವಳಿ ಸಂತೋಷವಾಗಿದ್ದ ನಮ್ಮ ಮನೇಲಿ ಅಪ್ಪನ್ಗೂ ಅಮ್ಮನಿಗೂ ಜಗಳ ಆಯ್ತು. ನೋಡಿ, ನಾನು ಇಲ್ಲಿರಲ್ಲ. ನಾನು ನನ್ನ ಮನೆಗೆ ಹೋಗ್ತೀನಿ. ನೋಡೆ, ನನ್ನ ಮಾತು ಕೇಳು. ಇದನ್ನೇ ಸಾಧಿಸ್ಬೇಡ. ಹೆಣ್ಣಿಗೆ ಅಹಂಕಾರ ಒಳ್ಳೇದಲ್ಲ. ಮಕ್ಕಳು ಇದನ್ನೇ ಕಲ್ತಾರು. ಮಕ್ಕಳು ನನ್ನ ಪದ್ಧತಿ ಪ್ರಕಾರನೇ ಬೆಳಿಬೇಕು. ನಾನು ಇಲ್ಲಿರಲ್ಲ. ನನ್ನ ತವ್ರ ಮನೆಗೆ ಹೋಗ್ತೀನಿ. ನೀನ್ ತವ್ರ ಮನೆಗೆ ಹೋಗೋದಾದ್ರೆ ಮಕ್ಕಳನ್ನೆಲ್ಲೇ ಬಿಟ್ಟು ನೀನ್ ಹೇಗೆ ಓದಿ ಹಾಗೆ ಹೋಗು. ಏನ್ರಮ್ಮ, ನೀವು ನಿಮ್ಮ ಅಮ್ಮನ ಜೊತೆ ಹೋಗ್ತೀರಾ? ಅಮ್ಮ, ನಾವು ಇಲ್ಲೇ ಇರೋಣಮ್ಮ. ಆಶಾ, ನೀನ್ ಬೇಕಾದ್ರೆ ನಿಮ್ಮ ಅಪ್ಪನ ಜೊತೆಲೇ ಇರು. ಗೌರಿ, ನೀನ್ ಬಾಮ್ಮ ಹೋಗೋಣ. ಬೇಡ ಕಣೆ, ನನ್ನ ಮಾತು ಕೇಳು. ದುಡುಕ್ಬೇಡ. ನೋಡೋದು ಇಲ್ಲ, ಕೇಳೋದು ಇಲ್ಲ. ನಾನ್ ಹೋಗೋಳೆ. ಬೇಡ ಕಣೆ. ಗೌರಿ, ಬಾ ಹೋಗೋಣ. ಬಾಮ್ಮ ಆಶಾ, ಬಾ. ನನ್ನ ಚಿನ್ನ. ಅಪ್ಪನ ಜೊತೆ ಆಶಾ ಅಲ್ಲೇ ಇದ್ಲು. ಅಮ್ಮನ ಜೊತೆ ನಾನು ಹಳ್ಳಿಗೆ ಬಂದೆ. ಒಂದ್ಸಲ ಅಪ್ಪ ನೋಡ್ಬೇಕು ಅಂತ ಹೋದಾಗ ಆಶಾ ನಿಮ್ ಬಗ್ಗೆ ಹೇಳಿದ್ಲು. ನಿಮ್ ಫೋಟೋ ತೋರಿಸಿ ಇವ್ರನ್ನೇ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ಲು. ಏನೇ ಆದ್ರೂ ಆ ದೇವ್ರು ನನ್ನ ಜೀವನದಲ್ಲಿ ಆಟ ಆಡ್ಬಿಟ್ಟ. ನಾನು ಏನ್ ತಪ್ಪು ಮಾಡಿದೆ ಅಂತ ಆ ದೇವ್ರು ನನ್ಗೆ ಈ ರೀತಿ ಶಿಕ್ಷೆ ಕೊಟ್ಟ. ಸಮಾಧಾನ ಮಾಡ್ಕೊಳ್ಳಿ ಅಕ್ಷಯ್, ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ಹಾಗೆ ನಾನು ಒಬ್ರನ್ನ ನನಗೆ ಅರಿವಿಲ್ದಂಗೆ ಪ್ರೀತಿಸ್ಬಿಟ್ಟೆ. ನನ್ನ ಪ್ರೀತಿ ಕೊನೆ ಎಲ್ಲಿದೆಯೋ ಆ ದೇವ್ರಿಗೆ ಗೊತ್ತು.
For more updates, like, comment, subscribe to our channel.